ಯುವಕರು ರಸ್ತೆ ನಿಯಮ ಪಾಲಿಸಬೇಕು. ಕಿರಿಯ ಶ್ರೇಣಿ ನ್ಯಾಯಾಧೀಶೆ ಲಕ್ಷ್ಮೀದೇವಿ ಕಿವಿಮಾತು. ರಸ್ತೆ ಅಪಘಾತ ಪ್ರಕರಣದಲ್ಲಿ ಅತಿ ಹೆಚ್ಚು ಯುವಕರು ಸಾವನ್ನಪ್ಪುತ್ತಿದ್ದಾರೆ. ಅದಕ್ಕೆ ಕಾರಣ ರಸ್ತೆ ಸುರಕ್ಷತಾ ಚಾಲನಾ ನಿಯಮಗಳನ್ನು ಪಾಲಿಸದಿರುವುದು ಕಾರಣವಾಗಿದೆ ಎಂದು ಕಿರಿಯ ಶ್ರೇಣಿ ನ್ಯಾಯಾಧೀಶರಾದ ಲಕ್ಷ್ಮೀದೇವಿ ಹೇಳಿದ್ದಾರೆ. ಕೂಡ್ಲಿಗಿ ಪಟ್ಟಣದ ಪರಿಶಿಷ್ಟ ಪಂಗಡ ಇಲಾಖೆಯ ಯುವಕರ ವಸತಿ ನಿಲಯದಲ್ಲಿ ಆಯೋಜಿಸಲಾಗಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಾಗೂ ಯುವ ದಿನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಂತರ ಪ್ಯಾನೆಲ್ ವಕೀಲರಾದ ಅಂಗಡಿ ರವಿಕುಮಾರ್ ಅವರು ರಸ್ತೆ ಸುರಕ್ಷತೆ, ಜಾಗೃತಿ ಹಾಗೂ ಯುವ ದಿನೋತ್ಸವ ಕುರಿತು ಉಪನ್ಯಾಸ ನೀಡಿದರು. ಕೂಡ್ಲಿಗಿ ನ್ಯಾಯಾಲಯ ಇಲಾಖೆ ಮತ್ತು ಕಾನೂನು ಅರಿವು ನೆರವು ಸಮಿತಿ, ಪರಿಶಿಷ್ಟ ಪಂಗಡ ಇಲಾಖೆಯ ವಸತಿ ನಿಲಯ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವರದಿ ವೇಜಿ ಋಷಭೇಂದ್ರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೂಡ್ಲಿಗಿ. ವಿವೇಕಾನಂದರವರ ಹುಟ್ಟಿದಬ್ಬ ದಿನಾನ ನಾವು ಆಚರಣೆ ಮಾಡ್ತೀವಿ. ಈ ವರ್ಷದ ಏನು ಥೀಮ್ ಇದೆ ಅಂತಂದ್ರೆ ಇಗ್ನೈಟ್ ದ ಸೆಲ್ಫ್, ಇಂಪ್ಯಾಕ್ಟ್ ದ ಗ್ಲೋಬ್. ಅಂದ್ರೆ ನಮ್ಮಲ್ಲಿ ನಾವೊಂದು ಕಿಡಿನ ನಾನು ಬೆಳಿಬೇಕು ಅಂತ ಒಂದು ಕಂಟಿನ್ಯೂಸ್ ಲರ್ನಿಂಗ್ ಅನ್ನೋ ಒಂದು ಸ್ಕಿಲ್ ಇರುತ್ತಲ್ಲ, ಸತತವಾಗಿ ಪ್ರಯತ್ನ ಮಾಡೋದು, ಸತತವಾಗಿ ಕಲಿಯೋದು, ಕಲಿತ್ರೆ ಆ ನಿಟ್ಟಿನಲ್ಲಿ ನಾವು ಹೋದ್ರೆ ನಾವು ನಮ್ಮ ಒಂದು ಮನೆಯನ್ನು ಉದ್ಧಾರ ಮಾಡ್ಕೊಬೋದು. ಒಂದೊಂದು ಮನೆಯಲ್ಲಿ ಒಬ್ಬೊಬ್ರು ಆ ಥರ ಯೋಚನೆ ಮಾಡಿ ಉದ್ಧಾರ ಆದರೆ ಇಡೀ ಹಳ್ಳಿನೇ ಉದ್ಧಾರ ಆಗುತ್ತಲ್ವ. ಇಡೀ ಹಳ್ಳಿ ಉದ್ಧಾರ ಆದರೆ ಒಂದು ದೇಶನೇ ಉದ್ಧಾರ ಆಗುತ್ತೆ. ಒಂದು ದೇಶ ಉದ್ಧಾರ ಆದರೆ ಅದೇ ರೀತಿ ಎಲ್ಲರೂ ಯೋಚನೆ ಮಾಡಿ ಇಡೀ ವಿಶ್ವನೇ ಉದ್ಧಾರ ಆಗುತ್ತೆ.